ಒಂದಿಲ್ಲ ಆಮೇಲೆ ಡ್ರೀಮ್ ಹ್ಯಾಸ್ ಕಮ್ ಟ್ರೂ ನೌ. ಹ್ಯಾಪಿ ವುಮೆನ್ಸ್ ಡೇ ಅಂತ ಐತಿ. ಇವ್ರದ್ದೇನೋ ಮಾಡಿಫೈಡ್ ಗಾಡಿ ಅಂತ. ನಮ್ಗೆ ಫುಲ್ ಸುಸ್ತು ಅನ್ಸಾಗತ್ತ. ಸೊ ದ ಡೇ ಹ್ಯಾಸ್ ಅರೈವ್ಡ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಸ್ಟಿ ಜಾಕೆಟ್ಸ್. ಇವತ್ತು ಫೈನಲಿ ದ ಬಿಗ್ ಡೇ ಹ್ಯಾಸ್ ಅರೈವ್ಡ್. ನಂಗೆ ಹೇಳೋಕ್ಕಾಗತ್ತಿಲ್ಲ ಬಿಕಾಸ್ ಫುಲ್ 2 ದಿನ 3 ದಿನ ಆಯ್ತು ಆರಾಮಿಲ್ಲ, ನಂಗೆ ನೆಗಡಿ ಆಗೈತಿ. ಯಪ್ಪ ಈ ಡೇಗೆ ಎಷ್ಟು ಹಿಂಗೆ ವೇಟ್ ಮಾಡಿದ್ದೆ. ಲಾಸ್ಟ್ ಮೂಮೆಂಟಿಗೆ ಹಿಂಗೆ ಫುಲ್ ಅಂದ್ರೆ ಫುಲ್ ಜ್ವರ ಆಗಿದ್ವು ನಿನ್ನೆ. ಇವತ್ತು ಐ ಆಮ್ ಫೀಲಿಂಗ್ ಬೆಟರ್. ಸೊ ಸ್ಪಿರಿಟ್ ಈಸ್ ಹೈ. ಸೊ ಏನಂದ್ರೆ ನಮ್ಮದು ಮೋಟರ್ ಸೈಕಲ್ ಫೈನಲಿ ಇವತ್ತು ಡೆಲಿವರಿ ತೊಗೊಳತ್ತೀವಿ ನಾವು. ಹಿಂಗೆ ಡ್ರೀಮ್ ಕಮ್ ಟ್ರೂ ಥರ ಅದು ನಂಗಂತೂ. ಬಿಕಾಸ್ ಫಸ್ಟ್ ಮೋಟರ್ ಸೈಕಲ್. ಎಸ್. ಆ್ಯಂಡ್ ಆಕಿಂದ ಕನಸಿತ್ತದ ಆಕಿ ಒಂದು ಮೋಟರ್ ಸೈಕಲ್ ಓನ್ ಮಾಡ್ಬೇಕಂತ ಭಾಳ ದಿವಸದಿಂದ ಕನಸಿತ್ತು. ಆ್ಯಕ್ಚುಲಿ ನಾ ಮೋಟರ್ ಸೈಕಲಿಂಗ್ ಸ್ಟಾರ್ಟ್ ಮಾಡಿದ್ದೆ ಆಕಿಂದ ವಾಪಸ್ ಮದುವೆ ಆದ್ಮೇಲೆ. ಆಕಿನಿಂದ ಶುರು ಆಗಿತ್ತು. ಬಟ್ ದ ಡೇ ಹ್ಯಾಸ್ ಅರೈವ್ಡ್. ಸೊ ಡ್ರೀಮ್ ಹ್ಯಾಸ್ ಕಮ್ ಟ್ರೂ ನೌ. ಎಕ್ಸೈಟೆಡ್ ಎಸ್. ಅದು ನಂಗೆ ಏನಂತಾರೆ ಎಕ್ಸೈಟ್ಮೆಂಟ್ ತೋರ್ಸಕ್ಕೆ ಆಗಕತ್ತಿಲ್ಲ ಬಿಕಾಸ್ ಆಫ್ ಆಲ್ ದಿಸ್. ಭಾಳ ಹಿಂಗೆ ತಲೆ ದಿಮ್ಮ ಐತಿ, ನೆಗಡಿ ಐತಿ, ಬಂದವ ನೆಗಡಿ ಕೆಮ್ಮ ಶುರು ಆಗೈತಿ. ಬಟ್ ಇಟ್ಸ್ ಓಕೆ. ಇಟ್ಸ್ ಓಕೆ. ಸೊ ಇವತ್ತು ಫೈನಲಿ ವಿಮೆನ್ಸ್ ಡೇ ದಿನ ಡೆಲಿವರಿ ತೊಗೊಳ್ಳೋಣ ಅಂತ ಡಿಸೈಡ್ ಆತ. ಸೊ ನಮ್ಮ ಎಲ್ಲ ಸ್ವಲ್ಪ ಪ್ಯಾರೆಂಟ್ಸು ಫ್ರೆಂಡ್ಸು ಎಲ್ಲರೂ ಬರತ್ತಾರ. ನಾವು ಆನ್ ದಿ ವೇ ಇದ್ದೀವಿ. ಮೇಕ್ರಿ ಸರ್ಕಲ್ KTM ಶೋರೂಮಿಗೆ ಹೊಂಟಿವಿ. ಈಗ ಮನೆಯಿಂದ ಭಾಳ ದೂರ ಐತಿ, ಒಂದು ತಾಸು ಮೇಲೆ ತೋರ್ಸಾದೈತಿ. ಅದ್ರಾಗ ಬೆಂಗಳೂರು ಬಿಸಿಲಂತರೂ ಕೇಳಕ್ ಹೋಗ್ಬೇಡ್ರಿ. ಇದ್ರದ್ದು ಬ್ಯಾಕ್ ಸ್ಟೋರಿ ಏನಂದ್ರೆ, ಆಫ್ಟರ್ ಹಿಮಾಲಯ ನೋಡಿಸಿ ಬಂದ್ವಿ. ಹಿಂಗೆ ನಂಗೆ ಫುಲ್ ಅದು ಒಂಥರ ಅದ್ರದ್ದು ಹ್ಯಾಂಗ್ ಓವರ್ನಾಗಿದ್ದೆ ನಾನು. ಸೊ ಅದಾದ್ಮೇಲೆ ಪಟ್ ಒಂದು ಎಕ್ಸ್ಪಲ್ಸನ್ನ ಫ್ರೆಂಡ್ ಕಡೆ ಇಸ್ಕೊಂಡು ಓಡ್ಸೋಕೆ ಶುರು ಮಾಡಿದೆ. ಆಮೇಲೆ ಹಿಂಗೆ ಐ ಥಿಂಕ್ ಇದ್ರದ್ದು KTM ಇದಾಗಿತ್ತಲ್ಲ, ಲೈಕ್ ದೇ ರಿವೀಲ್ಡ್. ಆಮೇಲೆ ಏನೈತೆ ನಾವು IBWಗೆ ಹೋದ್ವಿ. ಸೊ ಅಲ್ಲೂ ಕರೆಕ್ಟ್. ಸೊ ಇದೆಲ್ಲ ಹಿಂಗೆ ಬರಾತೈತಿ ಅಂತ ಗೊತ್ತಾಯ್ತು. ನೋಡಿದ ತಕ್ಷಣ ವಿ ಫೆಲ್ಟ್ ರಿಯಲಿ ನೈಸ್. ಮಸ್ತ್ ಡಿಸೈನು ಮಸ್ತ್ ಐತ್ಲ, ಹಿಂಗೆ ನೋಡೋಕ್ಕೂ ಚಂದ ಐತಿ ಅಂತ ಹೇಳಿ. ಆಮೇಲೆ IBW ಒಳಗೆ ವಿ ಕುಡ್ ರಿಯಲಿ ಸಿ ಅಂದ್ರೆ ಹಿಂಗೆ ಕುತ್ಕೊಂಡು ನೋಡಿ ಮಾಡಿ ಹೆಂಗೈತಿ ಅಂತ ಎಕ್ಸ್ಪೀರಿಯನ್ಸ್ ಅದಾಯ್ತು. ಅದಾದಮೇಲೆ ವಿ ವಾಸ್ ಸ್ಟಿಲ್ ನಾಟ್ ಶ್ಯೂರ್. ಬಟ್ ನಮ್ದು ಆ್ಯನಿವರ್ಸರಿ ದಿನ ಹಿಂಗೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಮಿತ್ ಹಂಗೆ ಕೇಳ್ದ, ಬುಕ್ ಮಾಡಿ ಬಂದ್ಬಿಡು ನಾನು ಅಂತಂದು. ನಾನು ಐ ಡೋಂಟ್ ನೋ, ಲೈಕ್ ಟೆಸ್ಟ್ ರೈಡು ಮಾಡಿದ್ದಿಲ್ಲ ಹೆಂಗೆ ಏನು ಅಂತ ಹೇಳಿ. ಅಕ್ಕಿ ಕುಂತು ನೋಡಿದ್ಲಲ್ಲ IBWದಾಗ, ನಂಗೆ ಅನಿಸ್ತು ಫುಲ್ ಮ್ಯಾಚ್ ಆಗೋದು ಗಾಡಿ ಆಕಿಗೆ. ಮತ್ತು ಹೈಟ್ ಟು ವೀಟ್ ಎಲ್ಲ ಕರೆಕ್ಟಾಗಿ ಕಾಲು ಕೆಳಗೆ ರೀಚ್ ಆಗತ್ತವ. ಮತ್ತು ಫುಲ್ ಅಡ್ವೆಂಚರ್ ಲುಕ್ಕು ಐದು ಗಾಡಿ. ಒಬ್ವಿಯಸ್ಲಿ KTM ಹಿಂದಿನ ಪ್ರೀವಿಯಸ್ ಜನ್ರೇಷನ್ ನೋಡಿದ್ವಲ್ಲ, ಪವರ್ ಗಿವೆಲ್ಲ ಜಾಸ್ತಿ ಇತ್ತು. ಒಬ್ವಿಯಸ್ಲಿ ಅವ್ರು ಇಂಪ್ರೂವ್ ಮಾಡಿರ್ತಾರೆ. ಸೊ ಆಕಿ ಹೇಳ್ದೇನ ನಿಂಗೆ ಲೈಕ್ ಐತು ಇಲ್ಲೋ ಕೇಳಿದೆ. ಆಕಿ ಲೈಕ್ ಆಗೈತೆ ಅನ್ಕಂಡು ನಡಿ ಬುಕ್ ಮಾಡ್ಬೋರು ಅಂತ ಹೇಳಿ ಡೈರೆಕ್ಟ್ ಶೋರೂಮ್ಗೆ ಹೋದ್ವಿ. ಆ್ಯನಿವರ್ಸರಿ ದಿನ ಅವ್ರು ಬುಕ್ ಮಾಡಿದ್ವಿ. ಆ್ಯಂಡ್ ಫೈನಲಿ ಆನ್ ವುಮೆನ್ಸ್ ಡೇ ಡೆಲಿವರಿ ತಗೊಳತ್ತೀವಿ. ಅದೇ ಅದಕ್ಕಿಂತ ಮುಂಚೆ ನಮಗೆ ಟೆಸ್ಟ್ ರೈಡ್ ಮಾಡೋಕ್ಕೂ ಅಪರ್ಚುನಿಟಿ ಸಿಕ್ತು. ಸೊ ನೀವು ನೋಡಿದ್ರಿ, ನಾವು ಗೋವಾಕ್ಕೆ ಹೋಗಿದ್ವಿ ಟೆಸ್ಟ್ ರೈಡ್ ಮಾಡೋಕ್ಕೆ. ಸೊ ಅವಾಗಂತೂ ಫುಲ್ ನಂಗೆ ಅದೇ ನೀ ಹೇಳಿದ್ನಲ್ಲ, ಫುಲ್ ಸೀಮ್ಲೆಸ್ಲಿ ಇತ್ತು. ಐ ಕುಡ್ ಕನೆಕ್ಟ್ ಟು ಮೋಟರ್ ಸೈಕಲ್. ಅಷ್ಟು ಬೇಕಾಗಿರ್ತೈತಿ. ಅದು ನಿಂಗೆ ಕನೆಕ್ಟ್ ಆಯಿತು, ಯು ಆರ್ ಏಬಲ್ ಟು ಮ್ಯಾನೇಜ್ ಇಟ್ ಅಂತ ಅನಿಸಿದ್ರೆ ಸಾಕು. ಸೊ ಹಂಗಾಯ್ತು ನನಗೂ. ಸೊ ಐ ಆಮ್ ಫೈನಲಿ ಹ್ಯಾಪಿ. ಆ್ಯಂಡ್ ಓನಿಂಗ್ ಅ ಮೋಟರ್ ಸೈಕಲ್ ವಾಸ್ ಸಚ್ ಅ ಡ್ರೀಮ್. ಸೊ ದ ಡೇ ಹ್ಯಾಸ್ ಅರೈವ್ಡ್. ಆ್ಯಂಡ್ ಅದಕ್ಕೆ ಏನಂತಾರೆ, ಗೆಸ್ಟ್ ಸಪೋರ್ಟರ್ ಅಥವಾ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಮಿತ್ಗೆ. ಬಿಕಾಸ್ ಅವ ನಂಗೆ ಅಷ್ಟು ಪುಷ್ ಮಾಡಿದ್ದಿಲ್ಲ. ಎವ್ರಿ ಇದ್ರೊಳಗೂ ಹಿ ಯೂಸ್ ಟು ಸೇ ಏನು ಹಂಗಿಲ್ಲ ನೋಡೋಣ ತಗೋ ಅಂತ ಹೇಳಿ. ಸೊ ನಾವು ಹಿಮಾಲಯನ್ 411 ಹೋದಾಗೂ ನೋಡೋಣ ಏನಾಕೈತಿ ಅಂಥೇಳಿ ಆ ಥರ ಹೋಗಿದ್ದಂಗಿತ್ತು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ನ ಭಾಳ ಫ್ರೆಂಡ್ಸು ಯಾರ ನಂಗೆ ಇನ್ಸ್ಪೈರ್ ಮಾಡ್ಯಾರ, ಪುಷ್ ಮಾಡ್ಯಾರಲ್ಲ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್. ಸೊ ಇವತ್ತಿಂದ ಹೊಸ ಮೋಟರ್ ಸೈಕಲ್ ಮೇಲಿನ ಜರ್ನಿ ಶುರು ಆಕೈತಿ. ಇಬ್ಬರು ಒಂದೊಂದು ಮೋಟರ್ ಸೈಕಲ್ ಮೇಲೆ ಟ್ರಿಪ್ ಮಾಡ್ತೀವಿ. ಆದಷ್ಟು ವ್ಲಾಗ್ಸ್ ಕನ್ಸಿಸ್ಟೆಂಟ್ ಇಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇವತ್ತು ಹೋಗಿ ರೀಚ್ ಆಗಿ ಡೆಲಿವರಿ ತೊಗೊಳ್ಳೋಣ. I'm full excited and happy for her. Whatever she is, she deserves a lot.
Hold my beer for a minute. I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning. Oh, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it? How you gonna move for it? What you gonna be? And do you believe you can do anything? But what you gonna do for it? How you gonna move for it? What you gonna be? ಇದು KTM ಶೋರೂಮಿಂದ ಕೇಕ್ ತರ್ಸಾರೆ ಇಲ್ಲಿ. ಇದು ನಾವು ವುಮೆನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಇಲ್ಲಿ ನೋಡಿ ಬಂದೆವು. ಹ್ಯಾಪಿ ವುಮೆನ್ಸ್ ಡೇ ಅಂತ ಐತಿ. ಓಕೆ, ಸೊ ಎಲ್ಲರೂ ಬಂದಿದ್ರು. ಫುಲ್ ಡೆಲಿವರಿ ವಿಡಿಯೋ ಅದು ಮಾಡ್ಕೊಂಡು ಫುಲ್ ಅದನ್ನು ಅನ್ವೀಲ್ ಮಾಡಿ ಎಲ್ಲರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಎಲ್ಲ ಆಯ್ತು. ಸೊ ಈಗ ಇನ್ನೇನು ಹೊರಗಡೆ ತೆಗಿಬೇಕು ಬೈಕ್. ಸೊ ಅದು ಆ್ಯಕ್ಚುಲಿ ಒಂದು ಹ್ಯಾಂಡ್ ಗಾರ್ಡ್ ಒಂದು ಸ್ವಲ್ಪ ಟಚ್ ಆಗತ್ತೈತೆ. ಮೋಸ್ಟ್ಲಿ ಅದು ಓಲ್ಡ್ 390 ಅಡ್ವೆಂಚರ್ದು ಐತಿ. ಸೊ ಒಂದು ಚೇಂಜ್ ಮಾಡ್ಸೋಕೆ ಕೊಟ್ಟಿವಿ ಈಗ ಇಲ್ಲೇ. ಇವ್ರದ್ದೇನೋ ಮಾಡಿಫೈಡ್ ಗಾಡಿ ಅಂತ. KTM ಅಂತ. ಬಂದೇ ಬಿಡ್ತಲ್ಲ ನಂಬರ್ ಅಲ್ಲನೋ ಅದು ಟೆಂಪ್ರರಿ. ಓಕೆ, ಸೊ ಬೈಕಿಗೆ ಬಂದೈತಿ. ಇದು ಆ್ಯಕ್ಚುಲಿ ಒಂಚೂರು ಚೇಂಜ್ ಮಾಡ್ಸೋಕೆ ಹೇಳಿದ್ವಿ. ಸೊ ಇದು ಚೇಂಜ್ ಮಾಡಿಸ್ಕೊಟ್ರು. ಇನ್ನು ತೊಗೊಂಡು ಹೋಗೋದಷ್ಟು ಬಾಕಿ. ನಾವೇನು ಗೋವಾದಾಗ ಓಡಿಸಿದ್ದೆಲ್ಲ ಅದೇ ಸೇಮ್ ಗಾಡಿ ಸೇಮ್ ಕಲರ್ ಅದನ್ನೇ ಓಡ್ಸಕತ್ತೀವಿ. ನೈಸ್. ಈಗ ಇದು ಜಾಸ್ತಿ ಏನು ಬೇರೆ ಎಕ್ಸೆಸರಿ ಹಾಕೋ ಜರೂರತ್ತಿಲ್ಲ. ಭಾಳ ಅಂದ್ರೆ ಭಾಳ ಲೈಟ್ ಹಾಕಬೇಕು. ಇಲ್ಲಿ ಲೈಟ್ ಇಲ್ಲಿ ಮೋಸ್ಟ್ಲಿ ಕೊಟ್ಟಾರ ಮೌಂಟಿಂಗ್ಸ್. ಈ ಲೈಟ್ ಹಾಕ್ಸ್ಬೇಕು, ಫಾಗ್ ಲೈಟ್ಸ್. ಏನೇನು ಎಕ್ಸೆಸರೀಸ್ ಬಂದಾವ ಗೊತ್ತಿಲ್ಲ ಮಾರ್ಕೆಟ್ದಾಗ. ಸೊ ಬೇಸ್ಡ್ ಆನ್ ದಟ್ ಡಿಸೈಡ್ ಮಾಡಬೇಕು. ಅದು ಬಿಟ್ಟರೆ ಸೈಡ್ ಕ್ರ್ಯಾಶ್ ಗಾರ್ಡ್ ಐತಿ. ಇನ್ಬಿಲ್ಟ್ ಅಂದ್ರೆ ಸ್ಟಾಕ್ದಾಗ ಕ್ರ್ಯಾಶ್ ಗಾರ್ಡ್ ಬರ್ತೈತಿ. ಇಲ್ಲಿ ಇಂಜಿನ್ ಗಾರ್ಡ್ ಐತಿ, ಅದು ಅಲ್ಯೂಮಿನಿಯಮ್ ಐತಿ. ಸೊ ಇಟ್ಸ್ ನೈಸ್. ಬೇರೆ ಎಕ್ಸೆಸರೀಸ್ ಮೇಲೆ ಇನ್ವೆಸ್ಟ್ ಮಾಡೋದು ಜರೂರತ್ತೇ ಇಲ್ಲ. ಸೊ ನೋಡ್ಬೇಕು ಇವು ಟ್ರೇಲ್ ಪ್ಯಾಕ್ಸ್ ಹೆಂಗೆ ಕೊಡ್ತಾವೆ ಇದ್ರ ಮೇಲೆ ಚೆಕ್ ಮಾಡಬೇಕು. ನೈಸ್. ಏನಿಲ್ಲ, ಈಗ ಲೇಟ್ ಆಗೈತಿ. ಟೈಮ್ 5:45 ಆಗೈತಿ. ಈಗ ತೊಗೊಂಡು ಮನೆಗೆ ಹೋಗಿ ಪೂಜೆ ಮಾಡ್ಸೋಕೆ ಹೋಗ್ಬೇಕು. ಓಕೆ, ಸೊ ಬೈಕ್ ತೊಗೊಂಬಂದೀವಿ ಈಗ. ಫುಲ್ ಅಲ್ಲಿ ಅವರೆಲ್ಲ ಅದಾರ. ಸೊ ಈಗೇನು ಪ್ಲ್ಯಾನ್ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡಿಸ್ಬೇಕು. ನಾ ಫುಲ್ ಹಿಂಗೆ ಆರಾಮಂದಿಲ್ಲ. ಆಮೇಲೆ ಒಂಥರ ಹಿಂಗೆ ಏನಂತಾರ ಒಳಗಡೆ ಹಿಂಗೆ ಡುಗು ಆಗತ್ತೈತಿ. ಬಟ್ ಎಕ್ಸೈಟ್ಮೆಂಟ್ನಾಗ ಫುಲ್ ಹೆಂಗೆ ಹೋಗೋಣ ಅಂತ ಹೇಳೈತಿ. ಸೊ ಇದು ಹಿಂಗೆ ಇಷ್ಟು ಹಿಂಗೆ ಕಾಣೋದು ವ್ಯೂ. ಓಕೆ, ಹರ ಹರ ಮಹಾದೇವ್. ಶಕ್ತಿ ಕೊಡಪ್ಪ ದೇವ್ರೆ ನನಗೆ ಓಡ್ಸಾಕ. ಯಾ, ಲೆಟ್ಸ್ ಗೋ. ಅದು ಸ್ಟಾಲ್ ಹೆಂಗಾಗಲ್ಲ ಗೊತ್ತಿಲ್ಲ. ಥ್ಯಾಂಕ್ ಯು. ಇಲ್ಲೇ ಮುಂದೆ ನಂಗೆ ಇದು ವಿಂಡ್ಶೀಲ್ಡ್ ಅಡ್ಡ ಆಕೈತಪ್ಪ. ನಂಗೆ ವಿಂಡ್ಶೀಲ್ಡ್ ಭಾಳ ಎತ್ತರ ಆಕೈತೆ ಅನಿಸುತ್ತೆ. My strife, my right to fight, to die on. And this is my game to play, to claim a brand new name. Oh, and I ain't gonna lie to you, I'm a bit nervous that I might screw everything up that I've ever done. But what's the point of living if you ain't having fun? I guess I'll try this, try that, might miss, gotta find what I'm good at. ನಂಗೆ ಫುಲ್ ಸುಸ್ತು ಅನ್ಸಾಗತ್ತೆ. ಅದಕ್ಕೆ ಅಮಿತ್ ನೀನು ಓಡಿಸ್ ಅಂತ ಹೇಳ್ಕೊಟ್ಟೆ ಅಮಿತ್ಗೆ. ಫುಲ್ ಜಾಮ್ ಆಗೈತಿ. ಇವತ್ತು ಸ್ಯಾಟರ್ಡೇ ಬೇರೆ, ಯಾವಾಗ ಫುಲ್ ಇರ್ತೈತಿ. ಸೊ ಆ್ಯಕ್ಚುಲಿ ಫ್ಯೂಲ್ ಹಾಕಿಸ್ಬೇಕು. ಫ್ಯೂಲ್ ಹಾಕಿಸಿ
ಮನೆಗೆ ಹೋಗ್ಬೇಕು ಈಗ, ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಓಕೆ, ಫುಲ್ ಆಯಿತು, ಫುಲ್ ಟ್ಯಾಂಕ್. ಗಣಪತಿ ಗುಡಿ ಬಂದಿದ್ವಿ, ಇಲ್ಲಿ ಪೂಜಾ ಗೀಜೆ ಎಲ್ಲ ಆಯ್ತು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದರು. ಸೊ ಮಸ್ತ್ ಅದ, ಗಾಡಿ ಡೆಲಿವರಿ ಆಯ್ತು. ಬೆಂಗಳೂರ್ದಾಗ ಟ್ರಾಫಿಕ್ ಅಂತ ಸಾಕಾಗಿತ್ತು, ಬರುತ್ತಾನ ಅಂತೂ 2 ತಾಸು ಅದು ಬರಾಕತ್ತಾವ. ಏನಿಲ್ಲ, ಪೂಜೆ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಸಿಗೋಣಂತ, ಬಾಯ್.